ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಹೆಸರಲ್ಲಿ ರಾಜಕೀಯ ರೊಟ್ಟಿ ಬೇಯಿಸಿಕೊಳ್ಳುತ್ತಿರುವುದು ಖಂಡನೀಯ. ಬಸವರಾಜ ಬೊಮ್ಮಾಯಿ. ಹೌದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ರಾಜಕಾರಣ ಹಾಗೂ ಹಿಂಸಾಚಾರ ಅತ್ಯಂತ ಖಂಡನೀಯ. ಇದು ಯಾವುದೇ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವ ಉದ್ದೇಶವನ್ನು ಹೊಂದಿಲ್ಲ, ನ್ಯಾಯ ಕೊಡಿಸಲು ಸಾಧ್ಯವಿಲ್ಲ. ಈ ಸೂಕ್ಷ್ಮ ಸಮಸ್ಯೆಯನ್ನು ಇಟ್ಟುಕೊಂಡು ಪ್ರತಿಪಕ್ಷಗಳು ರಾಜಕೀಯ ರೊಟ್ಟಿ ಬೇಯಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿವೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯು ಹಲವು ರಾಜ್ಯಗಳಲ್ಲಿ ಈ ಹಿಂದೆಯೂ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಯಾಗಿದ್ದಾಗ ಹಾಗೂ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಆಡಳಿತದಲ್ಲಿದ್ದಾಗಲೂ ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದವು. ಕರ್ನಾಟಕದಲ್ಲಿಯೂ ಕೆಪಿಎಸ್ಸಿ ಹಾಗೂ ಸಿಇಟಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದವು. ಅಂದು ಯಾರಾದರೂ ರಾಜೀನಾಮೆ ನೀಡಿದ್ದರೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಲೇಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ NTA-ನ 13ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ವ್ಯಕ್ತಿಗಳು ಜೈಲಿನಲ್ಲಿದ್ದಾರೆ. ಇಷ್ಟೊಂದು ವೇಗವಾಗಿ ಕ್ರಮ ಕೈಗೊಂಡಿರುವುದು ಕೇಂದ್ರ ಸರ್ಕಾರವೇ ಮೊದಲು ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷಕ್ಕೆ ಯಾವುದೇ ಕೊರತೆಯಾಗದಂತೆ ಅತ್ಯಂತ ವೇಗವಾಗಿ ನೀಟ್ ಮರುಪರೀಕ್ಷೆ ನಡೆಸಲಾಗಿದೆ. ಎರಡನೇ ಬಾರಿ ಪರೀಕ್ಷೆ ನಡೆಸಿದಾಗ ಯಾವುದೇ ಸಣ್ಣ ದೂರು ಕೂಡ ಬಂದಿಲ್ಲ. ಇದು ಪ್ರಧಾನಮಂತ್ರಿಯವರ ಪಾರದರ್ಶಕತೆ ಹಾಗೂ ವಿದ್ಯಾರ್ಥಿಗಳ ಮೇಲಿರುವ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೊಸ ಮೆಡಿಕಲ್ ಕಾಲೇಜುಗಳು ಪ್ರಾರಂಭಿಸುವ ಮೂಲಕ MBBS ಸೀಟ್ಗಳ ಸಂಖ್ಯೆಯನ್ನು 4 ಪಟ್ಟು ಹೆಚ್ಚು ಮಾಡಲಾಗಿದೆ. ಇದರಿಂದ ಲಕ್ಷಾಂತರ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯಲು ಅವಕಾಶ ಸಿಕ್ಕಿದೆ. ಅಲ್ಲದೆ ಶಿಕ್ಷಣಕ್ಕಾಗಿ ಬ್ಯಾಂಕುಗಳಿಂದ ಹಣಕಾಸಿನ ನೆರವು ಅಂದರೆ ಎಜುಕೇಷನ್ ಲೋನ್ ಕೂಡ ಸಿಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವೇಶ ಪರೀಕ್ಷೆಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದಂಧೆ ಮಾಡುತ್ತಿರುವವರೇ ಈ ಪ್ರಶ್ನೆ ಪತ್ರಿಕೆ ಲೀಕ್ ಹಿನ್ನೆಲೆಯಲ್ಲಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ವಿರೋಧ ಪಕ್ಷಗಳು ಈ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ಭವಿಷ್ಯದಲ್ಲಿ ಇಂತಹ ಲೋಪಗಳು ಆಗದಂತೆ ತಡೆಯಲು ಹೊಸ ತಂತ್ರಜ್ಞಾನದ ಬಳಕೆ ಹಾಗೂ ಸೂಕ್ತ ಸಲಹೆಗಳನ್ನು ನೀಡಲಿ. ಈ ಹಿಂದೆ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಈ ಮಟ್ಟದ ಗಲಾಟೆಯಾಗಿರಲಿಲ್ಲ. ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮ ಏನಿದೆ ಸರ್, ಅದನ್ನ ಸರಿಯಾಗಿ ನಿಭಾಯಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಅಂಕೆ ಸಂಖ್ಯೆಯಲ್ಲಿ ಮಾತ್ರ ಆಡಳಿತ ಮಾಡಿದ್ದಾರೆ. ಆದರೆ ಒಂದು ಪರೀಕ್ಷೆಯನ್ನ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ಮಾಡುವಂತ ಸ್ಥಿತಿಗೆ ಬಂದ್ಬಿಡ್ತಾ ಈ ರೀತಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಸರ್, ಅದು ಸತ್ಯ ಕೂಡ. ಒಂದು ನಿಮಿಷ, ಅಂಕೆ ಸಂಖ್ಯೆಗಳು ಸುಮ್ಮನೆ ಬರಲ್ಲ, ಸಾಧನೆಯಿಂದ ಅಂಕೆ ಸಂಖ್ಯೆ ಬಂದಿದೆ. ನಮ್ಮ ಸಂಕಲ್ಪ ಸಾಧನೆಯಾಗಿ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಅಂಕೆ ಸಂಖ್ಯೆ ಬಂದಿದೆ. ಸುಮ್ಮನೆ ಅಂಕೆ ಸಂಖ್ಯೆ ಬರೋದು. ಕಾಂಗ್ರೆಸ್ನವರು ಅಂಕೆ ಸಂಖ್ಯೆಗಳನ್ನು ಕೊಡ್ತಾರೆ, ಹಂಗಂದ್ರೆ ಬರೀ ಅಂಕೆ ಸಂಖ್ಯೆ ಆಡಳಿತ. ನಾನು ಡೈಲಿ ಪೇಪರ್ನಲ್ಲಿ ಬರೀ ಅಂಕೆ ಸಂಖ್ಯೆಗಳಿರ್ತದೆ, ಬಿಟ್ಟರೆ ಏನಿದೆ. ಕಾಂಗ್ರೆಸ್ಗೆ ಯಾವುದೇ ನೈತಿಕ ಹಾಕಿಲ್ಲ. UPA ಸರ್ಕಾರ ಇದ್ದಾಗ ಇಂಥ ಹಲವಾರು ಪ್ರಕರಣಗಳಾಗಿದೆ, ಎಲ್ಲ ರಾಜ್ಯಗಳಲ್ಲಿ ಆಗಿದೆ. ಒಂದೇ ನಿಮಿಷ ಕೇಳಿ, ನೀಟ್ ಇರಲಿಲ್ಲ ಅವಾಗ. ಒಂದೇ ನಿಮಿಷ, ನೀವು ಇದನ್ನು ಕರೆಕ್ಟಾಗಿ ಸೀಕ್ವೆನ್ಸ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. UPA ಸರ್ಕಾರ ಇದ್ದಾಗ ರಾಜ್ಯಗಳಲ್ಲಿ ಈ ಥರ ಎಕ್ಸಾಮಿನೇಷನ್ ಆಗ್ತಾಯಿತ್ತು. CET ಮತ್ತು ಮೆಡಿಕಲ್ ಕಾಲೇಜ್ ಎಕ್ಸಾಮಿನೇಷನ್ ರಾಜ್ಯದಲ್ಲಿ ಆಗ್ತಾಯಿತ್ತು. ನಮ್ಮ ರಾಜ್ಯದಲ್ಲೇ ಈ ಥರ ಪೇಪರ್ ಲೀಕ್ ಆಗಿ 2-3 ಸತಿ ಪೋಸ್ಟ್ಪೋನ್ ಆಗಿದೆ. ಕರ್ನಾಟಕದಲ್ಲಿ ಆಗಿದೆ, PUC ಇದು ಆಗಿದೆ, CETನೂ ಆಗಿದೆ, ಎಲ್ಲವೂ ಆಗಿದೆ. ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿ ದಾನ್ಲೆ ಆಯಿತು. ಈಗ ಎಲ್ಲ ರಾಜ್ಯದಲ್ಲೂ ಆಗಿತ್ತು. ಈಗ ನೀಟ್ ಬಂದ ಮೇಲೆ ಇದುವರೆಗೂ ಆಗಿರಲಿಲ್ಲ. ಈ ಬಾರಿ ಕೆಲವರು ಈ ವ್ಯವಸ್ಥೆಯನ್ನು ಒಳಗೊಕ್ಕು ಮಾಡಿರುವಂಥದ್ದು ಕೆಲವು ಜನರು ಮತ್ತು ಈಗಿನ ಡಿಜಿಟಲ್ ಇದರಲ್ಲಿ ಭಾಳ ಬೇಗ ಅದು ಪ್ರಚಾರ ಆಗಿದೆ. ಅದಕ್ಕಾಗಿ ಸಂಪೂರ್ಣ ನಿಯಂತ್ರಣ ಮಾಡೋ ಸಲುವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅದು ಕಂಪ್ಲೀಟ್ ಫುಲ್ ಪ್ರೂಫ್ ಆಗೇ ಆಗುತ್ತೆ, ಬಿಡೋದಿಲ್ಲ. ಆ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ರಾಜಕಾರಣವನ್ನು
ಬೆರೆಸುವಂಥದ್ದು ಸರಿಯಲ್ಲ. ಯುವಕರ ಭವಿಷ್ಯದಲ್ಲಿ ಅನಾನುಕೂಲತೆ ಆದಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ, ಅದು ಸರಿಪಡಿಸುವಂಥದ್ದು. ಅದರಲ್ಲಿ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇದೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ಭಾಳ ಒತ್ತಾಯ ಇದೆ. ಅಲ್ಲ, ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಭಾಳಷ್ಟು ಒತ್ತಾಯ ಬರ್ತದೆ. ನಾವು ಕೂಡ ಭಾಳ ಜನ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು, ಅದೆಲ್ಲ ಇರ್ತದೆ. ಆದರೆ ಸಚಿವರು ಆಗಿ ಅವ್ರು ಏನು ಕೆಲಸವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ನೀಟ್ ಅಂದರೆ ಒಂದು ಇಂಡಿಪೆಂಡೆಂಟ್ ಬಾಡಿ, NTA ಅನ್ನೋದು ಇಂಡಿಪೆಂಡೆಂಟ್ ಬಾಡಿ, ಅವ್ರಿಗೆ ಸರ್ವ ಅಧಿಕಾರವನ್ನು ಕೊಟ್ಟಿದೆ. ಅವ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ, ಹಲವಾರು ಜನರನ್ನ ಕಿತ್ತು ಒಗೆದಿದ್ದಾರೆ. ಈಗ ಅದನ್ನು